ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ನಿರೀಕ್ಷೆಯಿಂದ ನಾವು ದೇವರ ವಾಕ್ಯವನ್ನು ಆಲಿಸುತ್ತಿದ್ದೇವೆ. ಒಂದೊಂದು ಸೌಖ್ಯ ಬಿಡುಗಡೆ ನಮಗೆ ಲಭಿಸುತ್ತಿದೆ. ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಇಂದಿನವರೆಗೂ ಲಭಿಸಿದ ನಿಮ್ಮ ಎಲ್ಲ ಕೋರಿಕೆ, ಬೇಡಿಕೆಗಳು, ನಿಯೋಗಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಈ ಆಲಯಕ್ಕೆ ಬಂದು ಪ್ರಾರ್ಥಿಸಿದ ಎಲ್ಲರೂ ಸಹ ಅನುಗ್ರಹ ಕೃಪೆಯಿಂದ ಹಿಂದಿರುಗಿ ಹೋಗುತ್ತಿದ್ದಾರೆ. ದೇವರ ಕರುಣೆ, ಕೃಪೆಯು ಇರುವ ಒಂದು ಜಾಗವಾಗಿದೆ. ಹಲ್ಲೆಲೂಯಾ. ಮುಂದಿನ ದಿನಗಳಲ್ಲಿ ನಿಮಗೂ ಹೇಳಲು ಇರುವ ಸಾಕ್ಷಿ ನಿಮ್ಮೆಲ್ಲರಿಗೂ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 14ನೇ ಅಧ್ಯಾಯ 8ರಿಂದ 10ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಲುಸ್ತ್ರದಲ್ಲಿ ಒಬ್ಬ ಕುಂಟನಿದ್ದ. ಅವನೊಬ್ಬ ಹುಟ್ಟು ಕುಂಟ, ಎಂದು ಕಾಲೂರಿ ನಡೆದವನಲ್ಲ. ಒಮ್ಮೆ ಅವನು ಕುಳಿತಲ್ಲೇ ಪೌಲನ ಮಾತುಗಳನ್ನು ಆಲಿಸುತ್ತಿದ್ದನು. ಆಗ ಪೌಲನು ಅವನನ್ನೇ ದಿಟ್ಟಿಸಿ ನೋಡಿದನು. ಅವನಲ್ಲಿ ಸ್ವಸ್ಥ ಪಡೆಯುವಷ್ಟು ವಿಶ್ವಾಸವನ್ನು ಕಂಡು ಸ್ವರವೆತ್ತಿ, ಎದ್ದೇಳು, ಕಾಲೂರಿ ನೆಟ್ಟಗೆ ನಿಲ್ಲು ಎಂದು ಹೇಳಿದನು. ಆ ಮನುಷ್ಯನು ನೆಗೆದು ನಿಂತು ನಡೆಯಲಾರಂಭಿಸಿದನು. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಅನೇಕ ವ್ಯಕ್ತಿಗಳು ಇದ್ದಾರೆ. ಅನೇಕ ಸಮಸ್ಯೆಯಿಂದ, ಕಷ್ಟದಿಂದ, ಕಣ್ಣೀರಿನಿಂದ ಪ್ರಾರ್ಥಿಸುವವರು ಇದ್ದಾರೆ. ಪ್ರಿಯರೇ, ನಾವು ವಾಕ್ಯ ಆಲಿಸುವುದು ವಿಶ್ವಾಸದಿಂದವಾದರೆ ಅದು ಬೇರೆಯವರಿಗೂ ನಮ್ಮ ಜೀವನದ ಅದ್ಭುತಗಳನ್ನು ಕಾಣಲು ಸಾಧ್ಯ. ಆಮೇನ್. ಪ್ರಿಯರೇ, ಇಂದು ನಿಮ್ಮ ಅವಸ್ಥೆ ಹೇಗೆ ಆದರೂ ಈ ವಾಕ್ಯದಲ್ಲಿ ಆಲಿಸಿದ ಹಾಗೆ ನೀವು ದೇವರ ನಾಮದಲ್ಲಿ ಕಾಲೂರಿ ನಿಲ್ಲಲು ಸಾಧ್ಯ. ಹಲ್ಲೆಲೂಯಾ. ಆಮೇನ್. ಅನೇಕರು ಅನೇಕ ಸ್ಥಳದಲ್ಲಿ ಕಾಲೂರಿ ನಿಲ್ಲಲು ಸಾಧ್ಯವಾಗದ ಒಂದು ಅವಸ್ಥೆಯಾಗಿದೆ. ಪ್ರಿಯರೇ, ನೀವು ಯಾವ ಅವಸ್ಥೆಯಲ್ಲಿ ಕುಳಿತು ವಿಶ್ವಾಸದಿಂದ ಈಗ ವಾಕ್ಯವನ್ನು ಆಲಿಸುತ್ತಿರುವುದು, ಆ ವಿಶ್ವಾಸ ನಿಮ್ಮನ್ನು ಕಾಲೂರಿ ನಿಲ್ಲಲು ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಪ್ರತಿನಿತ್ಯ ಆಲಿಸುವ ವಾಕ್ಯ ನಿಮ್ಮನ್ನು ಕಾಲೂರಿ ನಿಲ್ಲಿಸುತ್ತದೆ. ನಮಗೆ ನಮ್ಮ ವಿಶ್ವಾಸವನ್ನು ಘೋಷಿಸಿ ಇಂದು ಆಲಿಸಿದ್ದ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.